ನಮಸ್ಕಾರ ರೀ. ನಮಸ್ಕಾರ ರೀ. ತಮ್ಮ ಪರಿಚಯ ಹೇಳ್ರಿ. ನಮ್ದು ಜಗದೀಶ್ ಮಲ್ಲಯ್ಯ ಕುರುಬಗಟ್ಟಿ ಮಠ ರೀ, ಸಾಕಿನ ಕಾರಿಮನಿ ರೀ. ತಾಲೂಕ್ ರೀ? ತಾಲೂಕ್ ಸವದತ್ತಿ, ಜಿಲ್ಲಾ ಬೆಳಗಾವ್ ರೀ. ಇದು ಯಾವ ಗಿಡ ರೀ ಸರ್? ಇದ ಕಾಡು ಬದನೆ ರೀ ಸರ್. ಇದು ಕಾಡು ಬದನೆ ರೀ? ಕಾಡು ಬದನೆ ರೀ. ಇದ ಬದ್ನಿ ಗಿಡಕ್ಕೆ ರೀ ಟೊಮೊಟೊಕ ಗ್ರಾಫ್ಟಿಂಗ್ ಮಾಡಕ್ ಅಂತೇಳಿ ಬೀಜ ಹಾಕೊಂಡಿದ್ದು ರೀ. ಇದ ಆಯುರ್ವೇದಿಕ್ಕೂ ಬರ್ತೈತ್ರಿ, ಮನುಷ್ಯರಿಗೆ ರೀ ಔಷಧಿಯಾಗಿ ಬಳಸ್ತಾರ. ಔಷಧಿಯಾಗಿ ಬಳಸ್ತಾರ ಇದನ್ನ ನಾವು ಬೀಜಕ್ಕಾಗಿ ಇದನ್ನ ಬೆಳೆಸಿದ್ವಿ ರೀ. ಇದನ್ನ ಗ್ರಾಫ್ಟಿಂಗ್ ಕಟ್ಟಾಕ್ರಿ. ಅಂದ್ರೆ ಇದ್ರ ಬೀಜ ತಗೊಂಡು ಮೊಳಕೆ ಹೊಡಿಸಿ ಆ ನಂತರ ನಾವು ಟೊಮೆಟೊ ಬೇಕಂದ್ರೆ ಟೊಮೆಟೊಕ್ ಗ್ರಾಫ್ಟಿಂಗ್ ಮಾಡ್ಕೋತೇವ್ರಿ. ಆ ನಂತರ ಬದ್ನಿಗೂ ನಾವು ಗ್ರಾಫ್ಟಿಂಗ್ ಮಾಡ್ಕೋತೇವ್ರಿ. ಏನ್ ಉಪಯೋಗ ಆದ್ರಿ? ಇದ 2 ವರ್ಷ ಬರ್ತೈತ್ರಿ ಒಮ್ಮೆ ಹೆಚ್ಚಿದ್ರಿ. ಇದ ನೀರ್ ನಿತ್ರು ಗಿಡ ಸಾಯ್ದಲ್ರಿ, ನೀರ್ ಕಡಿಮೆ ಆದ್ರೂ ಗಿಡ ಸಾಯೋದಿಲ್ಲ. ಬೇರೆ ಬಾಳ ಆಳವಾಗಿ ಹೋಗ್ತಾವ ನೋಡ್ರಿ. ಬಾಳ ಇದು ಎಷ್ಟು ವರ್ಷದ್ದಾದ್ರಿ? ಇದು ಒಂದು 6 ತಿಂಗಳದೈತಿ ನೋಡ್ರಿ. ಇದು ಗಿಡ ರೀ. 6 ತಿಂಗಳದಾಗ ದೊಡ್ಡದಾಗದ್ರಿ? ಇಷ್ಟು ದೊಡ್ಡದಾಗೈತಿ ನೋಡ್ರಿ. ನೋಡ್ಬೋದು ಫ್ರೆಂಡ್ಸ್, ಇದು ಕಾಡ ಬದನೆ. ಸಾಮಾನ್ಯವಾಗಿ ಇದರ ಬೇರುಗಳು ಸುಮಾರು ಆಳವಾಗಿ ಹೋಗ್ತವೆ. ಹಾಗಾಗಿ ಇದಕ್ಕೆ ರೋಗ ತುಂಬ ಕಡಿಮೆ. ಜೊತೆಗೆ ನೀರಿನ ಕೊರತೆ ಇದ್ದರೂ ಕೂಡ ಚೆನ್ನಾಗಿ ಬೆಳಿತವೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಈ ಕಾಡು ಬದನೆ ಗಿಡಗಳು ಬೇಸಿಗೆಯಲ್ಲೂ ಹಚ್ಚ ಹಸಿರಾಗಿ ನೋಡೋಕೆ ಸಿಗ್ತವೆ. ಅಂಥ ಕಾಡು ಬದನೆಗಳ ಸಸಿಗಳಿಗೆ ಇವರು ಬೇರೆ ಬೇರೆ ಬದನೆ ಗಿಡಗಳನ್ನು ಗ್ರಾಫ್ಟ್ ಮಾಡಿ ಒಂದು ಕಸಿಯನ್ನು ಮಾಡ್ತಾ ಇರ್ತಾರೆ. ಸರ್, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಸರ್ ನೀವು? ನಾವು ಒಂದು 2 ವರ್ಷ ಆಯ್ತು ರೀ. ಓಕೆ. ಇದ್ರ ಸಸಿಗಳು ಬೇಕಂದ್ರೆ ಸಿಗ್ತಾವ್ರಿ? ಕಾಂಟ್ಯಾಕ್ಟ್ ಮಾಡಿ ಸಿಗ್ತಾವ್ರಿ. ಆರ್ಡರ್ ಕೊಟ್ಟರೆ ಮಾಡಿರ್ತೇನೆ ರೀ. ಆದ್ರೆ ನಂದು ಸಣ್ಣದ ನರ್ಸರಿ ಐತ್ರಿ. ಆರ್ಡರ್ ಕೊಟ್ಟರೆ ಅಷ್ಟೇ ಮಾಡಿರ್ತೇನೆ ರೀ, ಇಲ್ದಿರ ಮಾಡಿರ್ತಲ್ಲ ರೀ. ನಾನು ಹೆಂಗೊಂದು ಕೊಡ್ತೀರಿ ಸರ್? ನಾ 25 ರೀ, 22 ಹಿಂಗೆ ಕೊಟ್ಟಿರ್ತೇನೆ. ಓಕೆ.